ನಾವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕಷ್ಟಪಟ್ಟು ದುಡಿಯೋದು ಹಣಕ್ಕಾಗಿ. ಆದರೆ ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ, ನಮ್ಮ ದೇಶದಲ್ಲಿರೋ ಬಡತನವನ್ನು ರಿಮೂವ್ ಮಾಡಲು ಗೋರ್ಮೆಂಟ್ ಎಲ್ಲರಿಗೂ ತಲಾ 10 ರಿಂದ 20 ಲಕ್ಷ ರೂಪಾಯಿ ಪ್ರಿಂಟ್ ಮಾಡಿ ಕೊಡ್ಬೋದಲ್ವಾ? ಆವಾಗ ಎಲ್ಲರ ಹತ್ರನೂ ಹಣವಿರುತ್ತೆ ಮತ್ತು ಆವಾಗ ಯಾರೂ ಬಡವರಿರಲ್ಲ. ಆದರೆ ಗೋರ್ಮೆಂಟ್ ಈ ರೀತಿ ಕ್ರಾಂತಿಕಾರಿ ಕೆಲಸವನ್ನು ಮಾಡಲ್ಲ. ಯಾಕಂದರೆ ಒಂದು ವೇಳೆ RBI ಏನಾದರೂ ಈ ರೀತಿ ಸಿಕ್ಕಾಪಟ್ಟೆ ಹಣ ಪ್ರಿಂಟ್ ಮಾಡಿದರೆ ನಾಳೆಯಿಂದಲೇ ನೀವು 1 ಲೀಟರ್ ಹಾಲಿಗೆ 50 ರೂಪಾಯಿ ಕೊಡುವ ಬದಲು 5,000 ರೂಪಾಯಿ ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಹೋಟೆಲ್ನಲ್ಲಿ ನೀವು ತಿನ್ನೋ ದೋಸೆಯ ರೇಟು 10,000 ರೂಪಾಯಿ ಕೂಡ ಆಗ್ಬೋದು. ಇಡೀ ದೇಶವೇ ಭಿಕ್ಷುಕರ ನಾಡಾಗಿ ಬದಲಾಗುತ್ತೆ. ಇದೇ ಜಗತ್ತಿನ ಅತ್ಯಂತ ದೊಡ್ಡ ಫೈನಾನ್ಷಿಯಲ್ ಟ್ರ್ಯಾಪ್. ಇವತ್ತು ನಮ್ಮ ಚಾನಲ್ನಲ್ಲಿ ಕಣ್ಣಿಗೆ ಕಾಣದ ಆ ಕಳ್ಳ ನಮ್ಮ ದುಡ್ಡನ್ನು ಹೇಗೆ ಕಳ್ಳತನ ಮಾಡ್ತಿದ್ದಾನೆ ಮತ್ತು ಇದರಿಂದ ಬಚಾವಾಗಿ ಹೇಗೆ ರಿಚ್ ಆಗೋದನ್ನು ತಿಳಿದುಕೊಳ್ಳೋಣ. ಜಗತ್ತಿನಲ್ಲಿ ಯಾವುದೇ ವಸ್ತುವಿನ ಬೆಲೆ ನಿರ್ಧಾರ ಆಗೋದು 2 ವಿಷಯದ ಮೇಲೆ. ಒಂದು ಡಿಮ್ಯಾಂಡ್, ಇನ್ನೊಂದು ಸಪ್ಲೈ. ಒಂದು ಸಿಂಪಲ್ ಸ್ಟೋರಿ ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ ಒಂದು ಕಾರ್ ಇದೆ ಅಂದ್ಕೊಳ್ಳಿ. ಆ ಇಡೀ ಊರಲ್ಲಿ ಕಾರ್ ತಗೊಳ್ಳೋರು ಕೇವಲ ಇಬ್ಬರ ಹತ್ರ ಮಾತ್ರ ತಲಾ 10 ಲಕ್ಷ ರೂಪಾಯಿ ಹಣ ಇದೆ. ಆಗ ಆ ಕಾರ್ನ ಬೆಲೆ 10 ಲಕ್ಷ ರೂಪಾಯಿನೇ ಇರುತ್ತೆ. ಆದರೆ ಗೌರ್ಮೆಂಟ್ ಏನಾದರೂ ಆ ಊರಲ್ಲಿರೋ ಪ್ರತಿಯೊಬ್ಬರಿಗೂ ತಲಾ 10 ಲಕ್ಷ ರೂಪಾಯಿ ಪ್ರಿಂಟ್ ಮಾಡಿ ಫ್ರೀಯಾಗಿ ಕೊಟ್ಟರೆ ಅವಾಗ ಆ ಊರಿನ ಜನ ಆ ಕಾರ್ ತಗೊಳ್ಳೋಕ್ಕೆ ಶೋರೂಮ್ ಮುಂದೆ ಬಂದು ನಿಲ್ತಾರೆ. ಕಾರ್ ಇರೋದು ಒಂದೇ, ಆದರೆ ಕಾರ್ ತಗೊಳ್ಳೋರು 100 ಜನ. ಆಗ ಶೋರೂಮ್ ಓನರ್ ಏನು ಮಾಡ್ತಾನೆ, ಕಾರ್ನ ಬೆಲೆನ 10 ಲಕ್ಷದಿಂದ 1 ಕೋಟಿಗೆ ಏರಿಸ್ಬಿಡ್ತಾನೆ. ಇಲ್ಲೇನು ಕಾರ್ಗೆ ರೆಕ್ಕೆ ಪುಕ್ಕ ಬಂದಿಲ್ಲ. ಇವಾಗ ಎಲ್ಲರ ಹತ್ರ ದುಡ್ಡು ಇರೋದ್ರಿಂದ ಆ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಯಿತು. ಇದನ್ನೇ ಎಕನಾಮಿಕ್ಸ್ನಲ್ಲಿ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಅಂತಾರೆ. ಇತಿಹಾಸದಲ್ಲಿ ಇಂಥ ತಪ್ಪು ಮಾಡಿದ ದೇಶಗಳನ್ನು ನಾವು ನೋಡ್ಬೋದು. 1923ರಲ್ಲಿ ಮೊದಲ ಜಾಗತಿಕ ಯುದ್ಧದ ನಂತರ ಜರ್ಮನಿ ದೇಶ ತನ್ನ ಸಾಲ ತೀರಿಸಲು ಸಿಕ್ಕಾಪಟ್ಟೆ ಹಣ ಪ್ರಿಂಟ್ ಮಾಡುತ್ತೆ. ಪರಿಸ್ಥಿತಿ ಹೇಗಾಯಿತು ಅಂದರೆ ಅಲ್ಲಿನ ಜನ ಒಂದು ಬ್ರೆಡ್ ಪಾಕೆಟ್ ತೊಗೋಬೇಕಂದ್ರೂ ಚೀರ್ಗಟ್ಲೆ ಹಣ ಕೊಡಬೇಕಾಯಿತು. ಇದೇ ಕೆಲವು ವರ್ಷಗಳ ಹಿಂದೆ ಜಿಂಬಾಬ್ವೆ ಮತ್ತು ವೆನೆಜುವೆಲಾ ದೇಶಗಳು ಕೂಡ ಇದೇ ತಪ್ಪು ಮಾಡ್ತವೆ. ಅಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೋಟ್ಯಾಂತರ ರೂಪಾಯಿ ಹಣ ಇತ್ತು. ಆದರೆ ಒಂದು ಟಾಯ್ಲೆಟ್ ಪೇಪರ್ ತೊಗೋಬೇಕಂದ್ರೂ ಚೀಲ ತುಂಬ ದುಡ್ಡು ಕೊಡಬೇಕಾಯಿತು. ಕೊನೆಗೆ ಆ ದೇಶಗಳ ಕರೆನ್ಸಿ ಸಂಪೂರ್ಣವಾಗಿ ಮಣ್ಣು ಪಾಲಾಯಿತು. ಇದೆಲ್ಲ ಯಾವುದೋ ದೇಶದ ಕಥೆ ಆಗಿರ್ಬೋದು, ಆದರೆ ಇವತ್ತು ನಮ್ಮ ಭಾರತದಲ್ಲೂ ನಮ್ಮ ಕಣ್ಣಿಗೆ ಕಾಣದೆ ಇದೇ ನಡೀತಿದೆ. ನಮ್ಮಲ್ಲಿ ಸರಾಸರಿ ಇನ್ಫ್ಲೇಷನ್ ದರ ಪ್ರತಿ ವರ್ಷ 6%ನಿಂದ 7% ಇದೆ. ಅಂದರೆ ಈ ವರ್ಷ 100 ರೂಪಾಯಿ ಇರೋ ವಸ್ತು ಮುಂದಿನ ವರ್ಷ 106 ರೂಪಾಯಿ ಆಗಿರುತ್ತೆ. ನೀವು ತುಂಬ ಬುದ್ಧಿವಂತರು ಅಂತ ನಿಮ್ಮ 1 ಲಕ್ಷ ರೂಪಾಯಿ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಟ್ಟರೆ ಬ್ಯಾಂಕ್ ನಿಮಗೆ ವರ್ಷಕ್ಕೆ ಕೊಡುವ ಬಡ್ಡಿ ಎಷ್ಟು? ಬರೀ 3 ರಿಂದ 4%. ಆದರೆ ವರ್ಷ ಮುಗಿಯೋದ್ರೊಳಗೆ ಹಣದುಬ್ಬರದಿಂದ ವಸ್ತುಗಳ ಬೆಲೆ 6% ಹೆಚ್ಚಾಗಿರುತ್ತೆ. ಇದರ ಸರಳ ಅರ್ಥ ಏನಂದರೆ ನಿಮ್ಮ ಹಣ ಬ್ಯಾಂಕ್ನಲ್ಲಿ ಬೆಳೆಯುತ್ತಿಲ್ಲ, ಬದಲಿಗೆ 3%ನಿಂದ 4% ಕಡಿಮೆ ಆಗ್ತಿದೆ. ಇವತ್ತಿನ 1 ಲಕ್ಷ ರೂಪಾಯಿ ಮುಂದಿನ 10 ವರ್ಷದಲ್ಲಿ 50,000 ರೂಪಾಯಿಗೆ ಬಂದಿರುತ್ತೆ. ಹಾಗಾದರೆ ಈ ಕಳ್ಳನಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಇನ್ಫ್ಲೇಷನ್ನಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ನಿಮ್ಮ ದುಡ್ಡು 6%ಗಿಂತ ಹೆಚ್ಚಿನ ವೇಗದಲ್ಲಿ ಬೆಳಿಬೇಕು. ಅದಕ್ಕೆ ಇರೋ ಅತ್ಯಂತ ಸುಲಭ ಮತ್ತು ಸುರಕ್ಷಿತ ಅಸ್ತ್ರ ಅಂದರೆ ಮ್ಯೂಚುವಲ್ ಫಂಡ್ಸ್. ನಿಮಗೆ ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲದೆ ಇರ್ಬೋದು. ಯಾವ ಕಂಪ್ನಿ ಶೇರ್ ತಗೋಬೇಕು, ಯಾವಾಗ ಮಾರಬೇಕು ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಅದಕ್ಕಾಗಿ ಹುಟ್ಟಿಕೊಂಡದ್ದು ಈ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಂದರೆ ನಿಮ್ಮ ಥರನೇ ಇರೋ ಲಕ್ಷಾಂತರ ಜನರ ಹತ್ರ ಸ್ವಲ್ಪ ಸ್ವಲ್ಪ ಹಣ ಕಲೆಕ್ಟ್ ಮಾಡಿ ಒಂದು ದೊಡ್ಡ ಮೊತ್ತವನ್ನು ಮಾಡಲಾಗುತ್ತೆ. ಇಷ್ಟು ಹಣವನ್ನು ಮ್ಯಾನೇಜ್ ಮಾಡಲು ಒಬ್ಬ ಹೈಲಿ ಕ್ವಾಲಿಫೈಡ್ ಮತ್ತು ಎಕ್ಸ್ಪರ್ಟ್ ಆದ ಫಂಡ್ ಮ್ಯಾನೇಜರ್ ಇರ್ತಾನೆ. ಈ ಫಂಡ್ ಮ್ಯಾನೇಜರ್ ನಿಮ್ಮ ಹಣವನ್ನು ಭಾರತದ ಟಾಪ್ ಕಂಪನಿಗಳಾದ ಟಾಟಾ, ರಿಲಯನ್ಸ್, ಇನ್ಫೋಸಿಸ್ ಮುಂತಾದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾನೆ. ಆಗ ಆ ಕಂಪನಿಗಳು ಬೆಳೆದಾಗ ನಿಮ್ಮ ಹಣವು ಬೆಳೆಯುತ್ತೆ. ಇಲ್ಲಿ ನಿಮಗೆ ವಾರ್ಷಿಕವಾಗಿ 12 ರಿಂದ 15% ರಿಟರ್ನ್ ಸಿಗಬಹುದು. ಇದು ಇನ್ಫ್ಲೇಷನ್ಗಿಂತ ಡಬಲ್. ಆದರೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡಲು ಲಕ್ಷಾಂತರ ರೂಪಾಯಿ ಇಲ್ಲ ಅಂದರೆ SIP ಮಾಡಬಹುದು. SIP ಅಂದರೆ ನೀವು ಪ್ರತಿ ತಿಂಗಳು ನಿಗದಿತ ದಿನದಂದು ಕೇವಲ 500 ನಿಂದ 1000 ರೂಪಾಯಿಯನ್ನು ಮ್ಯೂಚುವಲ್ ಫಂಡ್ಗೆ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಒಂಥರ ಡಿಜಿಟಲ್ ಪಿಗ್ಗಿ ಬ್ಯಾಂಕ್ ಥರ. ಇದರಲ್ಲಿರೋ ಮ್ಯಾಜಿಕ್ ಏನಂದರೆ ಚಕ್ರ ಬಡ್ಡಿ. ನೀವು ಪ್ರತಿ ತಿಂಗಳು ಹೂಡಿಕೆ ಮಾಡುವ ಸಣ್ಣ ಮೊತ್ತವು ವರ್ಷಗಳು ಕಳೆದಂತೆ ಬೆಟ್ಟದಂತೆ ಬೆಳೆಯುತ್ತೆ. ನೀವು ತಿಂಗಳಿಗೆ ಕೇವಲ 7,000 ರೂಪಾಯಿನ 20 ವರ್ಷ SIP ಮಾಡಿದರೆ 15% ರಿಟರ್ನ್ ಸಿಕ್ಕರು ಬರೋಬ್ಬರಿ ನಿಮಗೆ ಸಿಗೋ ಹಣ 30 ಲಕ್ಷ ರೂಪಾಯಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 4.8 ಲಕ್ಷ. ಫ್ರೆಂಡ್ಸ್, ಇನ್ಫ್ಲೇಷನ್ನಿಂದ ತಪ್ಪಿಸಿಕೊಳ್ಳಲು ಹಿಂದೆ ಹೂಡಿಕೆ ಮಾಡೋದನ್ನು ಕಲೀರಿ. ನಿಮ್ಮ ಹಣವನ್ನು ಬ್ಯಾಂಕ್ನಲ್ಲಿಡಬೇಡಿ, ಬದಲಿಗೆ ದುಡ್ಡನ್ನು ದುಡಿಯಲು ಬಿಡಿ. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.